ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವೆಲ್ಲ ಈ ಒಂದು ಬಿಳಿ ಸಮಸ್ಯೆ ಕೂದಲನ್ನ ಹೇಗೆ ನ್ಯಾಚುರಲ್ ಆಗಿ ಸೊಲ್ಯೂಷನ್ ಪಡ್ಕೊಳ್ಬೋದು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ. ಹಾಗಾದರೆ ನಿಮ್ಮ ಕೂದಲು ಕೂಡ ವೇಗವಾಗಿ ಬೆಳೆಯಬೇಕು ಹಾಗೂ ತುಂಬಾ ನಿಮ್ಮ ಕೂದಲು ಉದುರ್ತಾ ಇದೆ ಅಂದರೆ ಈ ಒಂದು ಹೇರ್ ಪ್ಯಾಕ್ನ ನೀವು ಕೂಡ ಯೂಸ್ ಮಾಡಿ ನೋಡಿ. ಹಾಗೂ ನಿಮಗೂ ಕೂಡ ಇವತ್ತಿನ ಈ ಒಂದು ಟಿಪ್ಸ್ ಇಷ್ಟವಾದರೆ ನೀವು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡದೆ ಮರಿಬೇಡಿ. ಹಾಗಾದರೆ ತಡ ಮಾಡದೆ ಈ ಒಂದು ಟಿಪ್ಸ್ನ ನೋಡೋಣ ಬನ್ನಿ ಗೈಸ್. ನಾನು ಇಲ್ಲೊಂದು ಹಂಚನ್ನ ತೊಗೊಳ್ತಾ ಇದ್ದೇನೆ. ಅದರೊಳಗೆ ಸ್ವಲ್ಪ ಬಿಸಿ ಆಗೋವರೆಗೂ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕು. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳೋ ಬದಲು ಹೀಗೆ ನಿಮ್ಮ ಮನೆಯಲ್ಲಿ ಸಿಗುವ ನೈಸರ್ಗಿಕ ವಸ್ತುಗಳಿಂದ ನಿಮ್ಮ ಹೇರ್ ಫಾಲ್ ಆಗೋದನ್ನು ತಡೆಯೋದಕ್ಕೆ ಈ ಒಂದು ಕಲ್ವಂಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ನಾನಿಲ್ಲಿ ಕಲ್ವಂಜಿ ಅಂತೂ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಹಾಗೂ ಸಿಗಲಿಲ್ಲ ಅಂದರೆ ಅಂಗಡಿಗಳಲ್ಲಿ ಈಸಿಯಾಗಿ ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ಆನ್ಲೈನಲ್ಲಿ ನಾವು ಇದನ್ನು ತಗೊಳ್ಬೋದು. ಕಲ್ವಂಜಿಯಿಂದ ಕೂಡ ನಮ್ಮ ಕೂದಲು ಬ್ಲ್ಯಾಕ್ ಆಗುತ್ತೆ ಹಾಗೂ ಎಷ್ಟೇ ಕೂದಲು ಉದುರೋ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಪರಿಹಾರ ಮಾಡ್ಕೊಳ್ಬೋದು ನಾವು. ಕಲ್ವಂಜಿನ ಸ್ವಲ್ಪ ಹೊತ್ತು ಹೀಗೆ ಹಂಚ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ಇದು ಚೆನ್ನಾಗಿ ಸುಟ್ಟು ಪುಡಿ ಆಗಬೇಕು ಬ್ಲ್ಯಾಕ್ ಆಗಿ, ಅಲ್ಲಿವರೆಗೂ ಹೀಗೆ ನೀವು ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಿ. ಹೀಗೆ ಕಲ್ವಂಜಿ ಬ್ಲ್ಯಾಕ್ ಆಗಿರೋದ್ರಿಂದ ತುಂಬಾ ವೇಗವಾಗಿ ನಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ. ಹಾಗೂ ಇದು ಕಲ್ವಂಜಿ ಅಂತ ಯಾರಿಗೆ ತಿಳಿತಾ ಇಲ್ಲೋ ಅವರು ಅಂಗಡಿಯಲ್ಲಿ ಕಪ್ಪು ಜೀರಿಗೆ ಅಂತೂ ಕೂಡ ಕರೀತಾರೆ. ಹಾಗೆ ಹೇಳಿದ್ರು ಕೂಡ ನಿಮ್ಮ ಅಂಗಡಿಯಲ್ಲಿ ಕೊಡ್ತಾರೆ. ಹಾಗೂ ನಾನು ಇದ್ರೊಳಗೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು, ಅದು ಕೂಡ ನಿಮಗೆ ತಿಳಿಸ್ತೇನೆ. ಇದು ಸ್ವಲ್ಪ ಹೀಗೆ ಬಿಸಿ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಹೊತ್ತು. ಈ ಒಂದು ಹೇರ್ ಪ್ಯಾಕ್ನ ದೊಡ್ಡೋರಿಂದ ವಯಸ್ಸಾಗೋವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಕೂಡ ಡ್ಯಾಮೇಜ್ ಕೂಡ ನಮ್ಮ ಕೂದಲು ಆಗೋದಿಲ್ಲ. ಹಾಗೂ ನಾನು ಇದರೊಳಗೆ ಬಾದಾಮನ್ನ ಆ್ಯಡ್ ಮಾಡ್ಕೋತಾ ಇರೋದು. ಬಾದಾಮಿನಿಂದ ಕೂಡ ನಮ್ಮ ಬ್ರೈನ್ ಚುರುಕಾಗುತ್ತೆ ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಬಾದಾಮ್ ಎಣ್ಣೆಯಿಂದ ಕೂಡ. ಅದಕ್ಕೋಸ್ಕರ ನಾನಿದು 10 ಬಾದಾಮನ್ನ ಕೂಡ ಯೂಸ್ ಮಾಡ್ಕೋತಾ ಇರೋದು. ಬಾದಾಮ್ ವೇಗವಾಗಿ ಸುಡೋದಿಲ್ಲ, ಆದ ಕಾರಣ ಹೀಗೆ ಸ್ವಲ್ಪ ಹೊತ್ತು ಸ್ವಲ್ಪ ಜಾಸ್ತಿನೇ ಇದನ್ನು ಸುಟ್ಕೊಳ್ಬೇಕಾಗುತ್ತೆ. ಆದ ಕಾರಣ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಈ ಒಂದು ಹೇರ್ ಪ್ಯಾಕ್ ಮಾಡೋದಕ್ಕೆ. ನೋಡ್ಬೋದು ಈಗ ಸ್ವಲ್ಪನೇ ಕಪ್ಪಾಗ್ತಾ ಇರೋದು ಈ ಬಾದಾಮನ್ನ. ಹೀಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ. ಬಾದಾಮ್ ಎಷ್ಟು ಬ್ಲ್ಯಾಕ್ ಆಗುತ್ತೋ ಅಷ್ಟು ಎಣ್ಣೆ ಕೂಡ ಇದರಿಂದ ಬಿಡುಗಡೆ ಆಗುತ್ತೆ. ಆದರೆ ಎಣ್ಣೆ ಕೂಡ ನಮ್ಮ ಕೂದಲಿಗೆ ತುಂಬಾ ಉಪಯೋಗವಾಗುತ್ತೆ. ಬಾದಾಮ್ ವೇಗವಾಗಿ ಸುಡೋದಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಹೀಗೆ ಸುಟ್ಕೋತಾ ಇರೋದು. ಹೀಗೆ ಸುಟ್ಕೊಳ್ಳೋದ್ರಿಂದ ಈ ಒಂದು ಹೇರ್ ಪ್ಯಾಕ್ ಕೂಡ ವೇಗವಾಗಿ ಆಗುತ್ತೆ ಹಾಗೂ ಜಾಸ್ತಿ ಟೈಮಿನ ತಗೊಳ್ಳೋದಿಲ್ಲ ಈ ಒಂದು ಹೇರ್ ಪ್ಯಾಕ್ ಆಗೋದಕ್ಕೂ. ಹಾಗೂ ಹೀಗೆ ಸುಟ್ಕೊಂಡ್ರೆ ನಮಗೆ ಜಾಸ್ತಿ ಹೊತ್ತು ಆಯಿಲ್ ಕೂಡ ಬಿಡುತ್ತೆ ವೇಗವಾಗಿ. ಈ ಒಂದು ಬಾದಾಮ್ ಟೈಮ್ ಕೂಡ ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ. ನೋಡ್ಬೋದು ಈ ಸ್ಪೂನ್ನಿಂದನೇ ಹೀಗೆ ಮಾಡಿಕೊಂಡ್ರೆ ಇದು ಕೂಡ ಚೂರು ಆಗುತ್ತೆ. ಹಾಗೂ ನಾನಿಲ್ಲಿ ಇದು ಒಂದು ಇವೆರಡು ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು ಅಥವಾ ಹೀಗೆ ನೀವು ಯಾವುದೇ ಒಂದು ಕುಟ್ಟೋ ಕಲ್ಲಿದ್ದರೂ ಕೂಡ ಇದರಲ್ಲೇ ನೀವು ಸ್ಮ್ಯಾಶ್ ಮಾಡಿದ್ರೆ ಸಾಕು, ಇದರೊಳಗೆ ಪುಡಿಯಾಗುತ್ತೆ. ನೀವು ನೋಡ್ಬೋದು ನಾನು ಹೀಗೆ ಒಂದು ಕುಟ್ಟೋ ಕಲ್ಲನ್ನ ತಗೊಂಡು ಹೀಗೆ ನಾನು ಇದ್ರೊಳಗೆ ಸ್ಮ್ಯಾಶ್ ಮಾಡ್ಕೋತಾ ಹೋಗ್ತೇನೆ. ನೀವು ಕೂಡ ಹೀಗೆ ಮಾಡ್ಕೊಳ್ಬೋದು, ಪುಡಿ ಆಗುತ್ತೆ. ಇಲ್ಲಾಂದರೆ ಇದು ಇಲ್ಲ ನಮ್ಮ ಮನೆ ಹತ್ರ ಅಂತಂದರೆ ನೀವು ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು, ಜಾಸ್ತಿ ಟೈಮಿನ ಆಗೋದಿಲ್ಲ. ಈ ಒಂದು ಹೇರ್ ಪ್ಯಾಕ್ ನೀವು ಮನೆಯಲ್ಲೇ ಬಳಸ್ಬೋದು ಅಥವಾ ಎಲ್ಲಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ನೀವು ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪುಡಿ ಆಗ್ತಾ ಇದೆ ಅಂತ. ತುಂಬಾ ಈಸಿಯಾಗಿ ನಾವು ಇದನ್ನು ಪುಡಿ ಮಾಡ್ಕೊಳ್ಬೋದು ಹೀಗೆ ಕೂಡ ಮಾಡಿದ್ರೆ. ನಾನು ಹೀಗೆ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಆಯಿಲ್ ಕೂಡ ಬಿಡುಗಡೆ ಆಗುತ್ತೆ, ಆದ ಕಾರಣ ನಾನು ಹೀಗೆ ಮಾಡ್ಕೋತಾ ಇರುತ್ತೇನೆ. ನೋಡ್ಬೋದು ಇದಕ್ಕೆ ಎಷ್ಟು ಬ್ಲ್ಯಾಕ್ ಆಗಿ ಹತ್ಕೊಂಡಿದೆ ಅಂತ. ಕೈ ಕೂಡ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣ್ತಾ ಇರೋದು ಕೂಡ ನೀವು ನೋಡ್ಬೋದು. ತುಂಬ ಜನರು ಎಷ್ಟೋ ಕೆಮಿಕಲ್ನ ಯೂಸ್ ಮಾಡಿಕೊಂಡ್ರೂ ಕೂಡ ಅವ್ರ ಕೂದಲು ಕೂಡ ಡ್ಯಾಮೇಜ್ ಆಗ್ತಾ ಇರೋದು ನಿಲ್ಲೋದಿಲ್ಲ. ಹಾಗೂ ಎಷ್ಟೇ ಕೂದಲು ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗೋದಿಲ್ಲ, ಸ್ವಲ್ಪ ದಿನ ಆಗುತ್ತೆ ಮತ್ತು ಹಾಗೆ ಹೀಗೆ ಆಗುತ್ತೆ. ಆದ ಕಾರಣ ಈ ಒಂದು ಪೌಡರ್ ಆದ ನಂತರ ನಾನು ಹೀಗೆ ಒಂದು ಡಬ್ಬಿನ ತೊಗೊಂಡು ಇದ್ರೊಳಗೆ ಸ್ಟೋರ್ ಕೂಡ ಮಾಡಿಟ್ಕೊಳ್ಬಹುದು. ಎಷ್ಟು ದಿನ ಬೇಕಾದರೂ ಇದು ಬಳಕೆ ಆಗುತ್ತೆ. ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಹೀಗೆ ಇನ್ನೊಂದು ಇನ್ಸ್ಟೆಂಟ್ ಹೇರ್ ಪ್ಯಾಕ್ನ ಮಾಡ್ಕೊಂಡು
ಹಾಕ್ಕೊಂಡ್ರೆ ಸಾಕು 2 ಮಿನಿಟ್ಸಲ್ಲಿ ನಿಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ ಹಾಗೂ ಯಾವುದೇ ಕೂಡ ಸಮಸ್ಯೆ ಕೂಡ ಆಗೋದಿಲ್ಲ ಈ ಒಂದು ನ್ಯಾಚುರಲ್ ಹೇರ್ ಪ್ಯಾಕ್ನಿಂದ. ಹಾಗೂ ನಾನು ಇದರೊಳಗೆ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೀವು ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡು ಇಟ್ಕೊಳ್ಬೋದು, ಅದರಿಂದ ಕೂಡ ಯಾವುದೇ ಈ ಒಂದು ಆಯಿಲ್ ಕೆಡೋದಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ. ಅಥವಾ ನೀವು ಈ ಒಂದು ಕಲ್ವಂಜಿ ಆ್ಯಂಡ್ ಬಾದಾಮ್ ಎರಡು ಮಿಕ್ಸರ್ನ ನೀವು ಮೆಹಂದಿ ಕೊಯಲ್ಲಿ ಕೂಡ ಆ್ಯಡ್ ಮಾಡಿಕೊಂಡು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಯಾಕಂದರೆ ಮೆಹಂದಿಯಲ್ಲಿ ತುಂಬಾ ಕೆಮಿಕಲ್ ಇರುತ್ತೆ, ಇದನ್ನು ಹಾಕಿದ್ರೆ ಸ್ವಲ್ಪ ಕೆಮಿಕಲ್ನ ಕಡಿಮೆ ಮಾಡ್ಕೊಳ್ಬೋದು. ಹೀಗೆ ನೀವು ಸ್ಟೋರ್ ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಹೀಗೆ ಒಂದು ಡಬ್ಬಿನ ತಗೊಂಡು. ಹಾಗೆ ನೀವು ಎಲ್ಲಿ ಬೇಕಾದರೂ ಇದನ್ನು ಈಸಿಯಾಗಿ ಒಯ್ಯಬಹುದು. ಹಾಗೂ ನೀವು ಕೂಡ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ನೀವು ಕೂಡ ಯೂಸ್ ಮಾಡಿ ಹಾಗೂ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಗಾಯ್ಸ್. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.